ಗುರುವಿಗೆ ಮಾತ್ರ ಒಂದು ವಿಶೇಷತೆ ಇದೆ. ಯಾವ ಮನೆಯಲ್ಲಿರ್ತಾನೋ ಆ ಮನೆಗಿಂತ ನೋಡುವ ಮನೆಯನ್ನ ಅದ್ಭುತವಾಗಿ ನೋಡ್ತಾನೆ. ನೋಡಿ, ಈ 4 ತಿಂಗಳು ನಿಮ್ಮ ಮನೆ ನೋಡ್ತಾನೆ. ಸಿಂಹರಾಶಿ ನೋಡ್ತಾನೆ, ನಿಮ್ಮ ವಿಜಯ ಸ್ಥಾನ ನೋಡ್ತಾನೆ, ನಿಮ್ಮ ಪೂರ್ವ ಪುಣ್ಯ ಸ್ಥಾನ ನೋಡ್ತಾನೆ. ಅಲ್ಲಿ ನೋಡಿ, ಸೂರ್ಯ ಕುಜ ಇದ್ದಾರೆ. ವಿಶೇಷವಾಗಿ ನಿಮ್ಮ ಸುಖಕಾರಕ ಪಂಚಮಕ್ಕೆ ಬಂದಿದ್ದಾನೆ, ಭಾಗ್ಯಾಧಿಪತಿ ಪಂಚಮಕ್ಕೆ ಬಂದಿದ್ದಾನೆ, ಲಗ್ನಾಧಿಪತಿಯ ಪಂಚಮಕ್ಕೆ ಹೋಗಿದ್ದಾನೆ. ಒಂಥರ ಯಾವುದೋ ಒಂದು ಸರ್ಕಾರ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆ, ಹಿಂದಿನ ಜನ್ಮದಲ್ಲಿ ಏನೋ ಒಂದು ಮಾಡಿದಿರಿ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿದಿರಿ, ನಿಷ್ಠೆಯಿಂದ ಮಾಡಿದಿರಿ, ಬದ್ಧತೆಯಿಂದ ಮಾಡಿದಿರಿ. ಈ ರೀತಿಯ ಒಂದು ತೊಳಲಾಟಗಳ ಭಾವವನ್ನ ಈ 4 ತಿಂಗಳಲ್ಲಿ ತಂದಿಡತಕ್ಕಂಥದ್ದಾಗುತ್ತೆ. ಗುರು ಭಾಗ್ಯ ಅಂತ ಹೇಳಿದ್ದೆ ನೆನಪಿಟ್ಕೊಳ್ಳಿ. ನಿಮ್ಮ ತಂದೆಯ ಶರೀರ, ನಿಮ್ಮ ತಂದೆಯಿಂದ ಬಂದಿರತಕ್ಕಂಥ ಗುಣಗಳು, ನಿಮ್ಮ ತಂದೆಯಿಂದ ಬಂದಿರತಕ್ಕಂಥ ಬುದ್ಧಿ, ನಿಮ್ಮ ತಂದೆಯ ಬುದ್ಧಿ, ನಿಮ್ಮ ತಂದೆಯ ಆಲೋಚನೆ, ನಿಮ್ಮ ತಂದೆಯ ಚಿಂತನೆ, ನಿಮ್ಮ ತಂದೆ ಧಾರ್ಮಿಕವಂತರು, ಧೈರ್ಯವಂತರು, ಅಧೈರ್ಯವಂತರು, ಅಧಾರ್ಮಿಕವಂತರು, ನ್ಯಾಯವಂತರು, ನ್ಯಾಯವಾಗಿ ಸಂಪಾದಿಸಿದನ, ನ್ಯಾಯವಾಗಿ ಇದ್ದಾನ, ಇದೆಲ್ಲ ನೋಡೋದು ಭಾಗ್ಯಸ್ಥಾನ. ಅದಕ್ಕೆ ಒಂದು ಜಾತಕಕ್ಕೆ ಭಾಗ್ಯ 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 ಅಂತ ಹೇಳ್ತೇವೆ.